ಸೊ ನನ್ಗೆ ತುಂಬಾ ಹೆಡ್ಏಕ್ ಇರ್ತಾ ಇತ್ತು ಸರ್. ಯಾಕಂದ್ರೆ ನಾನು ತುಂಬಾ ಗ್ಯಾಜೆಟ್ಸ್ ಯೂಸ್ ಮಾಡ್ತೇನೆ, ಮೊಬೈಲ್ ಯೂಸ್ ಮಾಡ್ತೇನೆ, ಸೊ ಕಂಪ್ಯೂಟರ್ ಯೂಸ್ ಮಾಡ್ತೇನೆ. ಹೀಗಾಗಿ ನನ್ಗೆ ಸ್ವಲ್ಪ ಸಿವಿಯರ್ ಹೆಡ್ಏಕ್ ಬರ್ತಾ ಇತ್ತು. ಮತ್ತೆ ಕಂಟಿನ್ಯೂಸ್ ಕುಂದ್ರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇತ್ತು. ಸೊ ಮನೆಯಲ್ಲಿ ನೋಡಿದ್ರೆ ನೀವು ನಮ್ಮ ವೈಫ್ಗೆ ಹೆಡ್ಏಕ್ ಬರ್ತಾ ಇತ್ತು. ಸೊ ಹೆಡ್ಏಕ್ ನಾನು ಇದನ್ನ ಯೂಸ್ ಮಾಡ್ತೇನೆ, ಸ್ಮಾರ್ಟ್ ಹೆಡ್ ಗಾರ್ಡ್. ಸೊ ನಮ್ಮ ಫಾದರ್ಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಆ ಸ್ಕಿನ್ ಪ್ರಾಬ್ಲಮ್ ಇದನ್ನ ಯೂಸ್ ಮಾಡಿದ್ದೀನಿ. ಸೊ ನಮ್ಮ ಮದರ್ಗೆ ಬಿಪಿ ಇದೆ, ಸೊ ಬಿಪಿ ಕಂಟ್ರೋಲ್ಗೆ ನಾನು ಇದನ್ನ ಯೂಸ್ ಮಾಡ್ತೇನೆ. ನಮ್ಮ ಫಾದರ್ಗೆ ವೆರಿಕೋಸ್ ವೇನ್ಸ್ ಇತ್ತು, ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾವು ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಕೆಲವೊಂದು ಸಪ್ಲಿಮೆಂಟೇಷನ್ ಯೂಸ್ ಮಾಡಿಬಿಟ್ಟು ನಾವು ವೆರಿಕೋಸ್ ನಾರ್ಮಲ್ ಆಗಿದೆ. ಹೌದು. ನೋಡಿ ಫ್ರೆಂಡ್ಸ್, ಅಂಗಡಿಯಿಂದ ತಂದರೆ ಈ ಬೇಳೆಕಾಳುಗಳಲ್ಲಿ ಎಷ್ಟು ವಿಷಯ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ತಾನೇ? ಇಲ್ಲಿ ನೋಡಿ, ಈ ಮಷೀನ್ ನೆಗೆಟಿವ್ ಅಯಾನ್ಗಳನ್ನು ನೀರಿನಲ್ಲಿ ರಿಲೀಸ್ ಮಾಡಿ ಬೇಳೆಯಿಂದ ಕೆಮಿಕಲ್ನ ಬೇರ್ಪಡಿಸ್ತಾ ಇದೆ. ತುಂಬ ಜನ ಈ ಮಷೀನ್ದಿಂದನೇ ನೊರೆ ಬರ್ತಾ ಇದೆ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲ ಸ್ನೇಹಿತರೆ, ಶುದ್ಧವಾದ ನೀರಿನಲ್ಲಿ ಈ ಮಷೀನ್ ಹಾಕಿದಾಗ ಏನೂ ಸಹ ಬರೋದಿಲ್ಲ. ನೀರಲ್ಲಿರೋ ವೇಸ್ಟ್ ಆಚೆ ಬರ್ಬೋದು. ಈ ಒಳ್ಳೆ ಇನ್ಫಾರ್ಮೇಷನ್ನ ಹೆಚ್ಚಾಗಿ ಶೇರ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ನೋಡಿ, ಈ BCM ಮಿಷನ್ ಆಲ್ರೆಡಿ ನಾನು ಸುಮಾರು ಜನ ಕೊಟ್ಟಿದ್ದೆ. ಸೊ 1 ರಿಂದ 3 ತಿಂಗಳವರೆಗೆ ಅವ್ರಿಗೆ ಒಳ್ಳೊಳ್ಳೆ ರಿಸಲ್ಟ್ ಬಂದು ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡಿಸಿದ್ದಾರೆ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಇದು. ಸೊ ಇದ್ರ ಮೇಲೆ ನಾವು ಜಸ್ಟ್ ಒಂದು 15 ನಿಮಿಷ ನಿಂತ್ಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ 72,000 ನರನಾಡಿಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಅವಾಗ ನಮ್ಮ ರೋಗ ರುಜಿನಗಳು ಯಾವ ಇರೋದಿಲ್ಲ. ಸೊ ನಾವು 2 ಅವರ್ಸ್ ನಾವು ಹೋಗಿ ಜಿಮ್ಗೆ ಹೋಗಿ ಎಷ್ಟು ವರ್ಕೌಟ್ ಮಾಡ್ತೀವಲ್ಲ 2 ಅವರ್ಸ್ಗೆ, ಅಷ್ಟು ಮಾಡಿದಷ್ಟು ಬರೀ 15 ನಿಮಿಷ ಇದ್ರ ಮೇಲೆ ನಿಂತ್ರೆ ಸಾಕು, ಅಷ್ಟು ವರ್ಕೌಟ್ ಮಾಡೋದಷ್ಟು ಬೆನಿಫಿಟ್ ಆಗುತ್ತೆ. ಒಂದು. ಎರಡನೇದಾಗಿ, ನಿಮಗೆ ಯಾರಿಗಾದ್ರೂ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ವೇಟ್ ಲಾಸ್ ಮಾಡ್ಕೋಬಹುದು. ನಿದ್ರೆ ಸರಿ ಬರ್ತಾ ಇಲ್ಲ ಅಂದ್ರೆ ಅದಕ್ಕೂ ಬೆನಿಫಿಟ್ ಆಗುತ್ತೆ. ಸೊ ಮತ್ತೆ ನಂತರ ಇದು ಒಂದೇ ಅಲ್ಲ ಆಪ್ಷನ್, ಇದ್ರ ಮೇಲೆ ನಾವು ನಿಂತ್ಕೊಳ್ಳೋದೊಂದೇ ಅಲ್ಲ, ಕೂತ್ಕೋಬಹುದು ಇದ್ರ ಮೇಲೆ. ಸೊ ಮತ್ತೆ ಹಿಂಗೆ ಈ ತರ ಕೈ ಇಡ್ಬೋದು, ಆಮೇಲೆ ಮತ್ತೆ ಮಲ್ಕೊಳ್ಬಹುದು. ಕೈ ಸುಳ್ಳಿರ್ಲಿ, ಬೆನ್ ಸುಳ್ಳಿ. ಆಮೇಲೆ ಡಾಕ್ಟರ್ ಏನಾದ್ರು ಇದು ಮಂಡಿ ಸೌದೋಗಿದೆ ಅಂದ್ರೆ ಇದ್ರ ಮೇಲೆ ನಿಂತ್ಕೊಂಡು ಯೂಸ್ ಮಾಡಿ ನೋಡ್ರಿ, ನೀವು ಅವಾಗ ಎಷ್ಟು ಬೆನಿಫಿಟ್ ಆಗುತ್ತೆ ನೀವೇ ನನ್ಗೆ ಹೇಳ್ತೀರಾ ಅಂತ. ನೋಡಿ, ಬ್ರಾಸ್ಲೆಟ್ ತೋರಿಸ್ತಾ ಇದೀನಿ. ಈ ಬ್ರಾಸ್ಲೆಟ್ ಅಲ್ಲಿ ಇಂಪೋರ್ಟೆಡ್ ಐಟಮ್ ಇದು ಬರೀ ಆರ್ಡಿನರಿ ಅಲ್ಲ, ಅದು ಇಂಪೋರ್ಟೆಡ್ ಐಟಮ್. ನೋಡಿ, ಲಕ್ಷಗಟ್ಟಲೆ ತೊಗೊಂಡು ನಾವು ಮೊಬೈಲ್ ಯೂಸ್ ಮಾಡಿರ್ತೀವಿ, ಮೊಬೈಲ್ ತೊಗೊಳ್ತೀವ. ಸೊ ನಾವು ಯಾಕೆ ಇದು ಹೇಳ್ತೇನೆ ಅಂದರೆ, ಇದ್ರದ್ದು ಬೆನಿಫಿಟ್ ನೀವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಅಷ್ಟು ಬೆನಿಫಿಟ್ ಇದೆ ಇದು. ಯಾರಿಗೂ ಗೊತ್ತಿರಲ್ಲ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬ್ರೈನ್ ಟ್ಯೂಮರ್ ಆಗಿರ್ಬೋದು, ನಿಮಗೆ ಸ್ಟ್ರೆಸ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಆಮೇಲೆ ಕೈ ಕಾಲು ನಡಗೋದು, ಶೇಕ್ ಆಗೋದು, ಅವೆಲ್ಲ ಇದು ಅವಾಯ್ಡ್ ಮಾಡುತ್ತೆ. ಒಂದು ಮ್ಯಾಗ್ನೆಟ್ ಯೂಸ್ ಮಾಡೋದ್ರಿಂದ ಮನುಷ್ಯನೇ ಆಕ್ಸಿಜನ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಬೇಕಂದ್ರೆ ಇದು ಯೂಸ್ ಮಾಡಿ. ಸೊ ನಿಯರ್ ಏನಾದರೂ ನಮಗೆ ಮೊಬೈಲ್ ಟವರ್ ಇತ್ತು ಅದರಿಂದ ಪ್ರಾಬ್ಲಮ್ ಆಗಿರ್ಬೋದು, 24 ಅವರ್ಸ್ ಮೊಬೈಲ್ ಯೂಸ್ ಮಾಡೋರಿಗೆ ಇದಂತೂ 100% ಹೆಲ್ಪ್ಫುಲ್ಲು. ನೋಡಿ, ಎಷ್ಟೋ ಖರ್ಚು ಮಾಡುತ್ತೀರಿ, ಇದು ಒಂದು ವೇರ್ ಮಾಡ್ರಿ ಬಿಡ್ಲಾರ್ದಂಗೆ. ಬರೀ 6,500 ರೀ. ಇಂಪೋರ್ಟೆಡ್ ಐಟಮ್, ಲೋಕಲ್ ಅಲ್ಲ, ಲೋಕಲ್ ಸಿಗುತ್ತೆ ನಿಮಗೆ, ಬಟ್ ಇಂಪೋರ್ಟೆಡ್ ಐಟಮ್ ಇದೆ. 6,500 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಈಗ ಆಫರಲ್ಲಿ. ಸೊ ಯಾರಿಗದು ಬೇಕು ಅಂದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ಕೊಡ್ತೀನಿ. ಬ್ರೈನ್ ಟ್ಯೂಮರ್ ಆಗಿರ್ಬೋದು,